ಹಲೋ ಫ್ರೆಂಡ್ಸ್, ಎಲ್ಲರಿಗೆ ಮತ್ತೊಮ್ಮೆ ಉತ್ತರ ಕರ್ನಾಟಕ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಸ್ವಲ್ಪ ಕೆಲಸದ ನಿಮಿತ್ತ ಹೊರಗಡೆ ಬಂದಿದ್ದೆ. ಆದರೂ ಕೂಡ ದಿನನಿತ್ಯದ ನಮ್ಮ ತರಗತಿಗಳು ಮಿಸ್ ಆಗಬಾರ್ದು ಅಂತಕ್ಕಂಥ ಒಂದು ವಿಚಾರಧಾರೆಯ ಮೇಲೆ ನಾನು ಇಲ್ಲಿ ಹೊರಗಡೆ ಬಂದಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಇವತ್ತಿನ ಒಂದು ತರಗತಿಯ ಬಗ್ಗೆ ಚರ್ಚೆಯನ್ನು ನಿಮ್ಮೊಂದಿಗೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೋರ್ಡ್ ಇಲ್ಲ, ಇನ್ಕನ್ವೀನಿಯನ್ಸ್ ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ರಿ. ಯಾಕಪ್ಪ ಅಂತಂದ್ರೆ ಆಲ್ರೆಡಿ ನಾನು ಏನು ಬೋರ್ಡ್ ಮೇಲೆ ಬರಿತೀನಲ್ಲ ಅದೆಲ್ಲ ಎಡಿಟ್ ಆಗಿ ಸೈಡ್ ಮೇಲ್ಗಡೆ ಸ್ಕ್ರೀನಲ್ಲಿ ಕಾಣ್ತಾ ಇರ್ತದೆ. ಹಾಗೆ ಇವತ್ತಿನ ಒಂದು ತರಗತಿಗೆ ಸುಸ್ವಾಗತ. ಇವತ್ತಿನ ತರಗತಿ ನಾವು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿನ್ನೆ ತರಗತಿ ಒಳಗೆ ನಾವು ಏನೆಲ್ಲ ಡಿಸ್ಕಷನ್ ಮಾಡಿವಿ ಅನ್ನೋದನ್ನ ಮತ್ತೊಮ್ಮೆ ನಾವು ರೀಕಾಲ್ ಮಾಡೋಣ. ಏನಾಗ್ಯದಪ್ಪ ಅಂದ್ರೆ ನಿನ್ನೆವರೆಗೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗಡೆ ನೌನ, ಪ್ರನೌನ, ಅಡ್ಜೆಕ್ಟಿವ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿವಿ. ಹೌದ್ರಿ, ನೌನ್ ಅಂದ್ರೆ ಏನು, ನೌನದೊಳಗೆ ಇರ್ತಕ್ಕಂಥ ವಿಧಗಳು ಯಾವುವು, ಅವುಗಳಲ್ಲಿ ಯಾವ್ಯಾವ ಇಂಪಾರ್ಟೆಂಟ್, ಅದ್ರಾಗ ಕನ್ಫ್ಯೂಸ್ ಯಾವ್ಯಾವ ಆಕಾವು ಅಂತಕ್ಕಂಥದ್ದು. ಅದಾದ ನಂತರ ಪ್ರನೌನದೊಳಗೆ ಬರ್ತಕ್ಕಂಥ ವಿಧಗಳು. ಆ ಪ್ರನೌನದೊಳಗೆ ಬರ್ತಕ್ಕಂಥ ವಿಧಗಳಲ್ಲಿ ಎಲ್ಲ ಏನಾಗ್ಯದಪ್ಪ ಅಂತಂದ್ರೆ ಪ್ರನೌನ್ಗೆ ಮತ್ತು ಅಡ್ಜೆಕ್ಟಿವ್ಗೆ ಯಾವ್ಯಾವ ಕನ್ಫ್ಯೂಷನ್ ಮಾಡ್ತಾವ ಅವುಗಳನ್ನ ಕೂಡ ನಾವು ಏನ್ ಮಾಡಿವಿ, ಡಿಸ್ಕಷನ್ ಮಾಡ್ತಾ ಬಂದಿದ್ದೀವಿ. ಇವತ್ತೇನಪ್ಪ ಅಂತಂದ್ರೆ ವಿಚಾರ, ಪಾರ್ಟ್ಸ್ ಆಫ್ ಸ್ಪೀಚ್ ನ 4ನೇ ಒಂದು ಭಾಗ ಯಾವ್ದಪ್ಪ ಅಂತಾರೆ ವರ್ಬ್. ಆ ವರ್ಬ್ ಕುರಿತಾದ ಬ್ರೀಫ್ ಆಗಿರ್ತಕ್ಕಂಥ ಒಂದು ಎಕ್ಸ್ಪ್ಲನೇಷನ್ ಇವತ್ತು ಸ್ಟಾರ್ಟ್ ಮಾಡೋಣ. ಯಾಕಪ್ಪ ಅಂತಾರ ಕ್ರಿಯಾಪದವನ್ನ ನಾವು ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರನ ಸಾಹೇಬ ಇಂಗ್ಲಿಷ್ ಒಂದು ಲೆಕ್ಕಕ್ಕೆ ಬರ್ತೈತಿ. ಇಲ್ಲಪ್ಪ ಅಂದ್ರೆ ಏನಾಗ್ಬಿಡ್ತೈತಿ, ಕ್ರಿಯಾಪದವನ್ನ ನಾವು ಹೆಂಗ್ ಬಳಕೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲಪ್ಪ ಅಂತಾರೆ ನಾವು ವಾಕ್ಯಗಳನ್ನ ನಾವು ರಚನೆ ಮಾಡ್ಲಿಕ್ಕೆ ನಮ್ಮ ಕೈಯಿಂದ ಆಗಂಗಿಲ್ಲ. ವಾಕ್ಯಗಳನ್ನ ರಚನೆ ಮಾಡ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂತಂದ್ರೆ ಏನಾಗಂಗಿಲ್ಲ, ನಮ್ಮದು ಇಂಗ್ಲಿಷ್ ಅಲ್ಲಿಗೆ ನಿಂತು ಬಿಡ್ತದೆ. ಜೊತೆಗೆ ಏನಪ್ಪ ಅಂತಾರೆ ಕ್ರಿಯಾಪದದ ಮೇಲೆ ಬಹಳಷ್ಟು ಸರ್ತಿ ಪ್ರಶ್ನೆಗಳು ಬಹಳಷ್ಟು ಬರ್ತಾವ. ಕ್ರಿಯಾಪದವನ್ನ ನಾವು ಎಲ್ಲಿ ಹೆಂಗ್ ಬಳಸ್ಬೇಕು, ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಅವುಗಳನ್ನೆಲ್ಲ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದೊಂದಾಗಿ ನೋಡ್ತಾ ಹೋಗ್ಬೇಕು. ಏನಾಗ್ಯದಪ್ಪ ಅಂತಂದ್ರೆ ಈಗ ಕ್ರಿಯಾಪದದ ಬಗ್ಗೆ ಮೊದಲು ನೋಡೋಣ. ಕ್ರಿಯಾಪದ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ವರ್ಬ್? A verb is a word that express the action in a sentence. ನೋಡ್ರಿ, ಒಂದು ವಾಕ್ಯದಲ್ಲಿ ಇರ್ತಕ್ಕಂಥ ಒಂದು ಘಟನೆಯನ್ನ ಅಥವಾ ಒಂದು ಕ್ರಿಯೆಯ ಬಗ್ಗೆ ವಿವರಣೆ ಕೊಡ್ತಕ್ಕಂಥ ಪದವನ್ನ ನಾವೇನಂತ ಕರಿತೀವಪ್ಪ ಅಂತಾರ ವರ್ಬ್ ಅಂತ ಹೇಳಿ ಕರಿತೀವಿ. ಆ ವರ್ಬ್ ಅಂತ ಹೇಳಿ ಕರಿತೀವಿ. ಆ ವರ್ಬ್ದೊಳಗೆ ಎಷ್ಟು ವಿಧಗಳದಾವ, ಆಮೇಲೆ ಅದನ್ನ ಎಲ್ಲೆಲ್ಲ ಬಳಕೆ ಮಾಡ್ತೀವಿ ಅನ್ನೋದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಹಂತವಾಗಿ ಹೋಗೋಣ. ಯಾಕಪ್ಪ ಅಂತಾರ ವರ್ಬ್ದೊಳಗೆ ವಿಧಗಳು ಅಂತ ಕೇಳಿದಾಗ ನಾನಾ ರೀತಿಯ ಆಯಾಮದ ಮೇಲೆ ನಾನಾ ರೀತಿಯಾದಂತಹ ವಿಧಗಳನ್ನಾಗಿ ನಾವು ಮಾಡ್ತೀವಿ. ಅಂದ್ರೆ ತ್ರಿಕೋಣದ ವಿಧಗಳು ಅಂತ ಹೇಳಿ ನಾವು ಬಂದಾಗ ಕೋಣಗಳ ಆಧಾರದ ಮೇಲೆ ವಿಧಗಳನ್ನ ಬೇರೆ ಮಾಡ್ತೀವಿ, ಬಾಹುಗಳ ಆಧಾರದ ಮೇಲೆ ವಿಧಗಳನ್ನ ಬೇರೆ ಮಾಡ್ತೀವಿ. ಹಂಗ ಇದ್ರೊಳಗೂ ಕೂಡ ಏನದಪ್ಪ ಅಂತಾರ ಅವುಗಳು ಮಾಡ್ತಿರ್ತಕ್ಕಂಥ ಕೆಲಸದ ಆಧಾರದ ಮೇಲೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಅವುಗಳ ವಿಧಗಳನ್ನ ಬೇರೆ ಬೇರೆಯಾಗಿ ಮಾಡ್ತಾ ಹೋಗ್ತೀವಿ. ಹಿಂಗಿದ್ದಾಗ ನಮಗೀಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕ್ರಿಯಾಪದ ಅಂದ್ರೆ ಏನು ಅನ್ನೋದಂತೂ ಗೊತ್ತಾಗೈತೆ. ಯಾಕಂದ್ರೆ ಕ್ರಿಯಾಪದ ಅಂದ್ರೆ ಗೊತ್ತಾಯ್ತ್ರಿ. ಆಕ್ಚುಲಿ ನಾನು ಇಂಟ್ರೊಡಕ್ಷನ್ ಪಾರ್ಟ್ ಕೊಟ್ಟಾಗಂತೂ ಗೊತ್ತಿತ್ತು, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಕ್ರಿಯಾಪದ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ಹೇಳ್ತಕ್ಕಂಥ ಎಲ್ಲ ಪದಗಳು ಕ್ರಿಯಾಪದಗಳಾಗ್ತಾವ. ಉದಾಹರಣೆಗೆ ಜಂಪ, ರಣ್ಣ, ಈಟ ಇವೆಲ್ಲನೂ ಕೂಡ ಕ್ರಿಯಾಪದಗಳಾಗ್ತಾವ. ಈಗ ಮೊದಲಿಗೆ ನಾವೇನ್ ಮಾಡೋಣಪ್ಪ ಅಂತಾರೆ ನಾನಾ ಆಯಾಮಗಳ ಒಳಗೆ ಒಂದು ಆಯಾಮ ಯಾವ್ದಪ್ಪ ಅಂತಾರೆ ಪ್ರೈಮರಿ ಪ್ರಾಥಮಿಕ ಅಂತ ಕರಿತೀವಿ. ಅಂದ್ರೆ ಫಸ್ಟಿಗೆ ಬರ್ತಕ್ಕಂಥ ವಿಧಗಳು ಅಂತ ಮೇನ್ ಬೇಸ್ ವಿಧಗಳು. ಕ್ರಿಯಾಪದದ ಆ ಬೇಸ್ ವಿಧಗಳ ಬಗ್ಗೆ ನಮಗೆ ಏನಿರ್ಬೇಕು, ಅರ್ಥ ಇರಬೇಕು. ಪ್ರೈಮರಿ ಕೈಂಡ್ಸ್ ಆಫ್ ವರ್ಬ್ಸ್ ಅಂತ ಕರಿತೀವಿ ನಾವು. ಆ ಪ್ರೈಮರಿ ವರ್ಬ್ಸ್ ಯಾವ್ಯಾವಪ್ಪ ಅಂತಂದ್ರೆ ಒಂದನೇದು ಆಕ್ಷನ್ ವರ್ಬ್, ಎರಡನೇದು ಸ್ಟೇಟಿವ್ ವರ್ಬ್, ಮೂರನೇದು ಲಿಂಕಿಂಗ್ ವರ್ಬ್ಸ್, ನಾಲ್ಕನೇದು ಹೆಲ್ಪಿಂಗ್ ವರ್ಬ್ಸ್. ನೋಡ್ರಿ, ಮತ್ತೊಮ್ಮೆ ಹೇಳ್ತೀನಿ. ಮೊದಲನೇದು ಆಕ್ಷನ್ ವರ್ಬ್, ಎರಡನೇದು ಸ್ಟೇಟಿವ್ ವರ್ಬ್, ಮೂರನೇದು ಲಿಂಕಿಂಗ್ ವರ್ಬ್, ನಾಲ್ಕನೇದು ಹೆಲ್ಪಿಂಗ್ ವರ್ಬ್. ಸೊ ನಮಗೆ ಇಲ್ಲಿ ಏನ್ ಅರ್ಥ ಆಗ್ಬೇಕಪ್ಪ ಅಂತಂದ್ರೆ ಯಾವ ಪದಗಳು ಎಲ್ಲೆಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋದು ಅರ್ಥ ಆಗ್ಬೇಕು. ಸ್ಟೇಟಿವ್ ವರ್ಬ್ ಅಂದ್ರೆ ಏನು, ಆಕ್ಷನ್ ವರ್ಬ್ ಅಂದ್ರೆ ಏನು, ಅದುಗಳನ್ನ ಎಲ್ಲಿ ಬಳಕೆ ಮಾಡ್ತೀವಿ ಅನ್ನೋದು ಅರ್ಥ ಆಗ್ಬೇಕು. ಯಾಕಪ್ಪ ಅಂತಂದ್ರೆ ನಾವು ಪ್ರಶ್ನೆನೇ ಬರೋದು ಹಂಗ ಬರ್ತಾವ್ರಿ. ನಮಗ್ ನಿಯಮ ಗೊತ್ತಿತ್ತಪ್ಪ ಅಂದ್ರೆ ಪ್ರಶ್ನೆಯನ್ನ ಬಿಡಿಸ್ಲಿಕ್ಕೆ ಅನುಕೂಲ ಆಗ್ತದ, ಇಲ್ಲಾರ ಪ್ರಶ್ನೆಗಳನ್ನ ಬಿಡಿಸ್ಲಿಕ್ಕೆ ಅನುಕೂಲ ಆಗಂಗಿಲ್ಲ. ಈಗ ನಿಂತಿದ್ದೆಲ್ಲ ಮಾರ್ಕ್ಸ್ ಮ್ಯಾಗ, ದುನಿಯಾನೇ ನಿಂತದ ಮಾರ್ಕ್ಸ್ ಮ್ಯಾಗ. ಯಾರಿಗೆ ಎಷ್ಟು ನಾಲೆಜ್ ಐತಿ ಬಿಟ್ಟತಿ ಯಾರು ಕೇಳುವರೀಗ. ಮೇನ್ ಏನ್ ಬೇಕಾಗೈತಿ, ಮಾರ್ಕ್ಸ್ ಬೇಕಾಗೈತಿ. ಆದ್ರೆ ಪ್ರಾಬ್ಲಮ್ ಏನಾಗತ್ತೈತಿ ಅಂದ್ರೆ ನಾವು ಮಾರ್ಕ್ಸ್ ಹಿಂದ್ಗಡೆ ಬೆಣ್ಣ ಹತ್ತೀವಿ,
ಒಂದ್ 4-5 ಉದಾಹರಣೆಗಳನ್ನ ನಾವು ಬಿಡಿಸ್ತೀವಿ. ಬಿಡಿಸಿದ ನಂತರ ನಮಗೆ ಬರ್ತತಿ ಅಂತಕ್ಕಂಥ ಒಂದು ಏನು ಬಂದ್ಬಿಡ್ತೀವಿ, ಓವರ್ ಕಾನ್ಫಿಡೆನ್ಸಿಗೆ ಬಂದ್ಬಿಡ್ತೀವಿ. ಅದು ಭಾಳ ಡೇಂಜರ್. ನಾಲೆಜ್ ಇತ್ತಂದ್ರೆ ಮಾರ್ಕ್ಸ್ ಆಟೋಮೆಟಿಕ್ಲಿ ಬರತ್ತಾವ. ಸೊ ಅದಕ್ಕೇನಪ್ಪಾ ಅಂತಾರೆ, ಯಾವ್ದಾ ಒಂದು ಸಬ್ಜೆಕ್ಟ್ ಇದ್ರೆ ಬಿ ಅದ್ರದ್ ಮ್ಯಾಗ ನಾವ್ ಏನ್ ಮಾಡ್ಬೇಕು, ಅದ್ರ ಬೇಸ್ ನಾಲೆಜ್ ಅನ್ನ ತಕೊಳ್ಬೇಕು. ಹಾಗೆ ಇವತ್ತಿನ ಬೇಸ್ ನಾಲೆಜ್ಗೆ ಬರೋಣ ನಾವು. ಒಂದೇದು ಯಾವ್ದಪ್ಪ ಅಂತಾರೆ, ಆಕ್ಷನ್ ವರ್ಬ್. ಆಕ್ಷನ್ ವರ್ಬ್ಗೆ ಕನ್ನಡದೊಳಗೆ ನಾವು ಕ್ರಿಯಾತ್ಮಕ ಕ್ರಿಯಾಪದ ಅಂತ ಕರಿತೀವಿ. ಇಂಗ್ಲಿಷ್ ಒಳಗೆ ಹೇಳ್ಬೇಕಪ್ಪ ಅಂದ್ರೆ, ದೀಸ್ ಟೈಪ್ಸ್ ಆಫ್ ವರ್ಬ್ಸ್ ಡಿಸ್ಕ್ರೈಬ್ಸ್ ದ ಫಿಸಿಕಲ್ ಆರ್ ಮೆಂಟಲ್ ಆಕ್ಷನ್ಸ್. ಅಂದ್ರೆ ಮಾನಸಿಕ ಮತ್ತು ದೈಹಿಕವಾಗಿ ಮಾಡ್ತಕ್ಕಂಥ ಕ್ರಿಯೆಗಳನ್ನ. ಫಾರ್ ಎಕ್ಸಾಂಪಲ್, ಈಗ ನಾನು ಪಾಠ ಮಾಡಾಕತ್ತೀನಿ, ಮಾತಾಡಕತ್ತಿದ್ದೇನು ಫಿಸಿಕಲ್ ರೀ. ಪಾಠ ಮಾಡ್ಬೇಕಾದ್ರೆ ಮಾತಾಡ್ಬೇಕಾದಾಗ ನಾ ಯೋಚನೆ ಏನ್ ಮಾಡ್ತೀನಿಲ್ಲ, ಥಿಂಕಿಂಗ್ ಅದು ಮೆಂಟಲ್. ಸೊ ಇವು ಎರಡು ಆಕ್ಷನ್ಗಳ ಬಗ್ಗೆ ಹೇಳ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಆಕ್ಷನ್ ವರ್ಬ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಆಕ್ಷನ್ ವರ್ಬ್ ಅನ್ನೋದು ಗೊತ್ತಾತಂತ ತಿಳ್ಕೊಂಡೇನೆ. ಇಲ್ಲಿ ಆಕ್ಷನ್ ವರ್ಬ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಫಿಸಿಕಲಿ ಆಗ್ಲಿ ಮೆಂಟಲಿ ಆಗ್ಲಿ ನಾವು ಮಾಡ್ತಕ್ಕಂಥ ಕ್ರಿಯೆ ಬಗ್ಗೆ ಹೇಳ್ತಕ್ಕಂಥ ಪದಗಳಿಗೆ ನಾವು ಏನಂತ ಕರಿತೀವಿ, ಆಕ್ಷನ್ ವರ್ಬ್ ಅಂತ ಹೇಳಿ ಕರಿತೀವಿ. ನೋಡ್ರಿ, ತಲೆಯಾಗಿರ್ಲಿ, ನಾನೀಗ ಬರೆಯಾಕತ್ತೇನಪ್ಪ ಅಂದ್ರೆ ಕಣ್ಣಿಗೆ ಕಾಣ್ತತ್ರಿ, ನಾನು ಬರೆಯುತ್ತಿದ್ದೇನೆ. ಬರೆಯೋದು ಏನತ್ತಿರಲ್ಲ, ರೈಟಿಂಗ್ ಕಣ್ಣಿಗೆ ಕಾಣ್ತದ. ಆ ರೈಟಿಂಗ್ ಹಿಂದ್ಗಡೆ ಪ್ರೊಸೆಸ್ ನಡೀತಿರ್ತದ. ಏನ್ ಪ್ರೊಸೆಸ್ ನಡೀತಿರ್ತದ, ನೀವು ಇವತ್ತು ಅವನು ಬರಿಬೇಕಾರೆ ಅವನು ನಿಮ್ ಮೈಂಡ್ದಾಗ ಬಂದಾಗ ಕೈ ಬಿಡ್ತಿರ್ತದ್ರಿ. ಸೊ ಒಂದು ಕ್ರಿಯೆ ನಡಿಬೇಕಾದಾಗ ಮೆಂಟಲ್ ಮತ್ತು ಫಿಸಿಕಲ್ ಎರಡು ಏನಿರ್ತಪ್ಪ ಅಂತಂದ್ರೆ ಲಿಂಕ್ ಇರ್ತಾವ. ಮತ್ತೊಂದು ಹೆಂಗಪ್ಪ ಅಂತಂದ್ರೆ, ಈ ಮೆಂಟಲಿ ಆಗ್ತಿರ್ತಕ್ಕಂಥ ಕ್ರಿಯೆಗಳನ್ನ ಮತ್ತು ಫಿಸಿಕಲಿ ಆಗ್ತಿರ್ತಕ್ಕಂಥ ಕ್ರಿಯೆಗಳು, ಎರಡು ಕ್ರಿಯೆಗಳನ್ನ ಹೇಳ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಈ ನಮ್ಮ ಆಕ್ಷನ್ ವರ್ಬ್. ಉದಾಹರಣೆಗೆ ಏನಪ್ಪಾ ಅಂತಂದ್ರೆ, ರನ್ನಿಂಗ್ ಓಡೋದು ಫಿಸಿಕಲ್ ಇದು, ಜಂಪಿಂಗ್ ಜಿಗಿದು ಫಿಸಿಕಲ್ ಇದು, ಅನಲೈಸ್ ಅಂದ್ರೆ ವಿಶ್ಲೇಷಣೆ ಮಾಡೋದು. ವಿಶ್ಲೇಷಣೆ ಮಾಡತ್ನ ಓಡೋದ ಜಿಗಿದ ಕುಣಿದಾಡ್ದ ಏನ್ ಮಾಡಂಗಿಲ್ರಿ ನಾವು ನಮ್ಮ ಮೆಂಟಲಿ ಕೆಲಸ ಇರೋದು, ಅಂದ್ರೆ ನಮ್ಮ ಮಾನಸಿಕ ಕೆಲಸದು. ಈ ಎಲ್ಲ ಕೆಲಸಗಳು ಎದ್ರಾಗ ಬರ್ತಾವಪ್ಪ ಅಂತಾರ, ಈ ನಮ್ಮ ಆಕ್ಷನ್ ವರ್ಬ್ ಒಳಗೆ ಬರ್ತಾವ. ಇನ್ನು ಎರಡನೇದು ಯಾವ್ದಪ್ಪ ಅಂದ್ರೆ ಸ್ಟೇಟಿವ್ ವರ್ಬ್. ಸ್ಟೇಟಿವ್ ವರ್ಬ್ ಅಂದ್ರೆ ಏನು? ಹೆಸರ ಹೇಳಿದಂಗ ಒಟ್ಟ ಏನಪ್ಪಾ ಅಂದ್ರೆ ಸ್ಟೇಟಸ್ ಬಗ್ಗೆ ಹೇಳ್ತಿರೋದು, ಸ್ಥಿತಿ ಬಗ್ಗೆ ಹೇಳ್ತದ, ಎಮೋಷನ್ ಬಗ್ಗೆ ಹೇಳ್ತದ. ಹೆಂಗ ನಮ್ಮ ಇದನ್ನ ಡಿಫೈನ್ ಮಾಡ್ಬೇಕಾದಾಗ, ದೀಸ್ ಡಿಸ್ಕ್ರೈಬ್ಸ್ ದಿ ಸ್ಟೇಟ್ ಆಫ್ ಬೀಯಿಂಗ್, ಎಮೋಷನ್ ಆರ್ ಸಿಚುವೇಶನ್ಸ್ ರಾದರ್ ದ್ಯಾನ್ ಫಿಸಿಕಲ್ ಆಕ್ಷನ್. ಅಂದ್ರೆ ಭೌತಿಕ ಕ್ರಿಯೆಗಳನ್ನ ಹೊರತುಪಡಿಸಿ ಇದು ಏನ್ ಮಾಡ್ತದಪ್ಪ ಅಂತಾರ, ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತತಿ, ನಮಗೆ ವಿವರಣೆಯನ್ನ ನೀಡ್ತದ. ಹಂಗಾದ್ರೆ ಯಾವ್ದು? ಉದಾಹರಣೆಗೆ, ನನಗೆ ಒಂದು ಗುಲಾಬಿ ಹೂವನ್ನು ಕಂಡ್ರೆ ಇಷ್ಟ. ಅದನ್ನ ಹೆಂಗೆ ಹೇಳ್ತೀನಿ ನಾನು? ಐ ಲವ್ ರೋಸ್. ಇಲ್ಲಿ ನೋಡ್ರಿ, ರೋಸ್ ಅಂತಕ್ಕಂಥದ್ದು ನೌನ್ ರೀ, ಅಂತಕ್ಕಂಥದ್ದು ಏನಪ್ಪಾ ಅಂತಾರ ನೌನ. ಇಲ್ಲಿ ನಡಬರ್ಕ್ ರೋಜಿಗೆ ಮತ್ತು ಇದ್ರ ನಡುವೆ ನಾವು ಲವ್ ಅಂತಕ್ಕಂಥದ್ದು ಏನ್ ತೊಗೊಂಬಂದಿದ್ವಿಲ್ಲ, ಇದು ವಾಕ್ಯ ಬರ್ದಾಗ ನಾವ್ ಏನಂತ ಬರಿತೀವಿ, ನನಗೆ ಗುಲಾಬಿ ಅಂದರೆ ಇಷ್ಟ ಅಂತಕ್ಕಂಥದ್ದು ಇದು ಆಕ್ಷನ್. ಸ್ಥಿತಿ ಇದು, ಮಾನಸಿಕ ಸ್ಥಿತಿ. ಎದರ ಬಗ್ಗೆ? ಆ ಗುಲಾಬಿ ಹೂವಿನ ಬಗ್ಗೆ ನನ್ನ ಮಾನಸಿಕ ಸ್ಥಿತಿ. ಈ ಸ್ಥಿತಿಯನ್ನ ಹೇಳ್ತಕ್ಕಂಥ ಕೆಲಸ ಯಾವ್ದು ಮಾಡ್ತದಪ್ಪ ಅಂದ್ರೆ ಸ್ಟೇಟಿವ್ ವರ್ಬ್ ಮಾಡ್ತದ. ಏನ್ ಮಾಡ್ತದ್ರಿ? ಸ್ಟೇಟಿವ್ ವರ್ಬ್ ಮಾಡ್ತದ. ಇಲ್ಲಿ ಸ್ಟೇಟಿವ್ ವರ್ಬ್ ಆದ ನಂತರ ನೆಕ್ಸ್ಟ್ ಬರ್ತೈತಿ ಆ ವರ್ಬ್ಗೆ ಈ ವರ್ಬ್ಗೆ ಕನ್ಫ್ಯೂಷನ್ ಆಗಬಾರ್ದು. ಅದಕ್ಕೆ ನಿಮಗೆ ಆಗಾವ ಹೇಳಕತ್ತೀನಿ, ಸ್ಟೇಟಿವ್ ವರ್ಬ್ ಅಂದ್ರೆ ತಿಳ್ಕೊಡ್ರಿ, ಮಾನಸಿಕ ಸ್ಥಿತಿ. ಅದು ಏನು? ಮಾನಸಿಕ ಸ್ಥಿತಿ ಅಥವಾ ಭಾವನೆ ಅಂತ ತಿಳ್ಕೊಂಡ್ಬಿಡ್ರಿ. ಅದು ಮಾನಸಿಕ ಸ್ಥಿತಿ ಅಥವಾ ಭಾವನೆಯನ್ನ ಏನ್ ಮಾಡ್ತದಪ್ಪ, ಎಕ್ಸ್ಪ್ರೆಸ್ ಮಾಡ್ತದ. ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸ್ಟೇಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಇನ್ನು ಮುಂದಿನದಾಗಿ ಮೂರನೇದು ಲಿಂಕಿಂಗ್ ವರ್ಬ್ ಅಂತ. ಲಿಂಕಿಂಗ್ ವರ್ಬ್ ಅಂದ್ರೆ ಏನು? ವಾಟ್ ಈಸ್ ದ ಲಿಂಕಿಂಗ್ ವರ್ಬ್? ಲಿಂಕಿಂಗ್ ವರ್ಬ್ is nothing but it links the subject with the additional information about that subject. ಅಂದ್ರೆ ಈಗ ಏನಾಗತ್ತಪ್ಪ ಅಂತಾರೆ, ಈಗ ಒಂದು ನಮ್ಮ ಕರ್ತೃ ಏನದರ್ಲೆ, ಕರ್ತೃ ಅಂದ್ರೆ ವಾಕ್ಯದೊಳಗ ಬರ್ತಕ್ಕಂಥ ಮೂಲ ಪದ ರೀ. ಅಂದ್ರೆ ಆಕ್ಷನ್ ಯಾವ ಮಾಡ್ತಿರ್ತಾನಲ್ಲ ಅವಂದು ಆ ಕರ್ತೃ ಪದ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚಿನ ಮಾಹಿತಿಗೆ
ಎರಡಕ್ಕೂ ಕನೆಕ್ಟ್ ಕೊಡ್ತಕ್ಕಂಥ ಕೆಲಸ ಯಾವ್ದು ಮಾಡ್ತದಪ್ಪ ಈ ಲಿಂಕಿಂಗ್ ವರ್ಡ್ ಮಾಡ್ತದ. ಹೆಂಗೆ ಹೆಂಗೆ ಅಂದಾಗ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ಬೇಕಂದ್ರೆ ಹೆಂಗಪ್ಪ ಅಂತಾರೆ, ಒಂದಕ್ಕೊಂದು ಲಿಂಕ್ ಹೆಂಗಿರ್ಬೇಕು. ಹಾ, ಫಾರ್ ಎಕ್ಸಾಂಪಲ್ ನಮ್ಮ ಶಾಲ್ಯಾಗ ಒಬ್ರು ಟೀಚರ್ ಅದಾರು ಅಂತ ಹೇಳ್ಬೇಕಾದಾಗ ಸಿ ಈಸ್ ಎ ಟೀಚರ್ ಅಂತ ಕರಿತೀವಿ ನಾವು. ಸಿ ಈಸ್ ಎ ಟೀಚರ್. ಸೊ ಆಕಿಗೆ ಟೀಚರ್ಗೆ ಇಬ್ರಿಗೂ ಲಿಂಕ್ ಕೊಟ್ಟಿದ್ದು ಯಾವುದು? ಈಸ್ ರೀ. ಹೌದಾ? ಅವಳು ಅಂತ ಎಂತಕ್ಕಂಥದ್ದು ಏನು ಕೊಟ್ಟಿದೀವಲ್ಲ ಅದಕ್ಕೆ ಮತ್ತು ಟೀಚರ್ಗೆ ಲಿಂಕ್ ಕೊಟ್ಟಿದ್ದು ಯಾವುದು? ಈಸ್ ರೀ. ಅಲ್ಲಿ ಈಸ್ ಏನಾಗತ್ತಪ್ಪ ಅಂತಾರೆ ಲಿಂಕಿಂಗ್ ವರ್ಬ್ ಆಗ್ತದ. ಅವಳು ಟೀಚರ್ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಈಸ್ ಅಂತಕ್ಕಂಥದ್ದು ಅವಳಿಗೆ ಮತ್ತು ಟೀಚರ್ಗೆ ಲಿಂಕ್ ಕೊಡ್ತದ. ಅದಕ್ಕೆ ನಾವು ಇದಕ್ಕೆ ಲಿಂಕಿಂಗ್ ವರ್ಬ್ ಅಂತ ಕರಿತೀವಿ. ಹಿಂಗೆ ನಾವು ಹಲವಾರಷ್ಟು ಲಿಂಕ್ಗಳನ್ನು ನಾವು ನೋಡ್ತೀವಿ. ಇಂಥ ಲಿಂಕಿಂಗ್ ವರ್ಬ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಸೀಮ್ ಅಂತ ಬರ್ತದ, ಬಿಕಮ್ ಅಂತ ಬರ್ತದ, ಫೀಲ್ ಅಂತ ಬರ್ತದ. ಹೌದಾ? ಈಗ ನೋಡ್ರಿ ಸ್ಮೆಲ್ ಅಂತ ಬರ್ತದ. ಫಾರ್ ಎಕ್ಸಾಂಪಲ್ ಮನ್ಯಾಗ ಏನೋ ಅಡುಗೆ ಮಾಡಿರ್ತಾರ, ಸುವಾಸನೆ ಘಮ 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 ಸುವಾಸನೆ ಬರ್ತೈತೆ ರುಚಿ. ಅದಕ್ಕೆ ನೀವು ಏನು ಮಾಡ್ತಾರಪ್ಪ ಅಂತಾರೆ ಉದ್ಗಾರವನ್ನು ತೆಗಿತೀರಿ, ಏನು ಬಾರಿ ವಾಸ ಎಬ್ಸ್ಯಾಣಿ ಅಂತೇಳಿ. ಅದನ್ನ ಇಂಗ್ಲೀಷ್ ಒಳಗೆ ಏನು ಹೇಳ್ತಾರಪ್ಪ ಅಂತಾರೆ, ಇಟ್ ಸ್ಮೆಲ್ಸ್ ಡೆಲಿಷಿಯಸ್. ನೋಡ್ರಿ, ಸ್ಮೆಲ್ಸ್ ಡೆಲಿಷಿಯಸ್. ಯಾವ್ದಕ್ಕ ಲಿಂಕ್ ಕೊಡ್ತೀರಿ? ಇದು ಡೆಲಿಷಿಯಸ್ಗೆ ಲಿಂಕ್ ಕೊಡ್ತೀವಿ. ಅದು ಹೆಂಗೆ ರುಚಿಕರವಾಗಿ ವಾಸನೆ ಬರುತ್ತಿದೆ. ರುಚಿಕರ ವಾಸನೆ ಅಂದ್ರೆ ನೋಡ್ಯಾರ. ಇದಕ್ಕೆ ಅದಕ್ಕೆ ಲಿಂಕ್ ಕೊಡ್ತಕ್ಕಂಥ ಕೆಲಸವನ್ನ ಯಾವ್ದು ಮಾಡ್ತದ್ರಿ? ಇದು ಲಿಂಕಿಂಗ್ ವರ್ಕ್ ಮಾಡ್ತದ್ರಿ. ಇಲ್ಲಿ ನೋಡ್ರಿ, ಲಿಂಕಿಂಗ್ ಒಬ್ರಿಗೆ ಅದಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಅದು ಮಾನಸಿಕ ಸ್ಥಿತಿ ಹೇಳ್ತದ, ಇದು ಲಿಂಕ್ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ನೆಕ್ಸ್ಟ್ ಇನ್ ಲಾಸ್ಟ್ ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್ಸ್. ಈ ಹೆಲ್ಪಿಂಗ್ ವರ್ಬ್ಗಳ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡ್ಬೇಕು ನಾವು. ಎಷ್ಟು ಅಧ್ಯಯನ ಮಾಡಿದ್ರು ಕಡಿಮೆನ. ಯಾಕಪ್ಪ ಅಂತಾರೆ ಅಷ್ಟು ಹೆಲ್ಪಿಂಗ್ ವರ್ಬ್ಗಳು ನಿಮಗೆ ಭೇಟಿ ಆಗ್ತಾವ ಮುಂದೆ ಹೋದಂಗೆ. ನಾವು ವ್ಯಾಕರಣದ ಹೃದಯ ಭಾಗ ಅಂತಾನೆ ಕರಿತೀವಲ್ಲ, ಆ ಹೃದಯ ಭಾಗ ಯಾವ್ದಪ್ಪ ಅಂತಾರೆ ಟೆನ್ಸಸ್ ರೀ. ಯಾಕೆ ಹೇಳ್ರಿ? ಟೆನ್ಸಸ್ ಮುಂದೆ ಬರ್ತಕ್ಕಂಥ ಆಕ್ಟಿವೈಸ್ ಪ್ಯಾಸಿವ್ಸ್ ಆಗಲಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಗಲಿ, ಆಮೇಲೆ ಡೈರೆಕ್ಟೆಡ್ ಸ್ಪೀಚ್ ಆಗಲಿ, ಇವೆಲ್ಲವೂ ಡಿಪೆಂಡ್ ಅಪಾನ್ ಟೆನ್ಸ್. ಹಾಗಾಗಿ ಹೆಲ್ಪಿಂಗ್ ವರ್ಬ್ ಏನು ಹೇಳ್ತದ? ಇಟ್ ಸೇಸ್ ಅಬೌಟ್ ಟೈಮ್, ಮೂಡ್, ವಾಯ್ಸ್. ಅಂದ್ರೆ ಕ್ರಿಯಾಪದದ ಕಾಲ, ಆಮೇಲೆ ಧ್ವನಿ, ಆಮೇಲೆ ಅದರ ಸ್ಥಿತಿಯನ್ನ ಮಾರ್ಪಾಡು ಮಾಡಲಿಕ್ಕೆ ಆ ಕ್ರಿಯಾಪದಕ್ಕೆ ಸಹಾಯ ಮಾಡಕ್ಕೆ ಬರ್ತಕ್ಕಂಥ ಒಂದು ಸಹಾಯಕ ಪದ ಯಾವುದಪ್ಪ ಅಂತ ಈ ಸಹಾಯಕ ಕ್ರಿಯಾಪದ. ಉದಾಹರಣೆಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ, ಪಾಸ್ಟ್ ಟೆನ್ಸ, ಫ್ಯೂಚರ್ ಟೆನ್ಸ ಇವುಗಳನ್ನ ಭಿನ್ನ ಭಿನ್ನವಾಗಿ ತೋರಿಸುವಾಗ ಕ್ರಿಯಾಪದಕ್ಕಿಂತ ಮುಂಚೆ ಇವುಗಳನ್ನು ಬಳಕೆ ಮಾಡಿನ ಅವತ್ನ ಹೆಂಗೆ ಭಿನ್ನ ಅನ್ನೋದನ್ನ ತೋರಿಸ್ತೀವಿ. ಅವು ಇಲ್ದ ಕ್ರಿಯಾಪದ ಹೆಂಗೆ ಮಾಡಿಫೈ ಆಕತ್ತೆ ಅನ್ನೋದು ತೋರಿಸ್ತೀವಿ. ಇವು ಹೆಲ್ಪಿಂಗ್ ವರ್ಬ್ಗಳಲ್ಲಿ ಸುಮಾರು ಹೆಲ್ಪಿಂಗ್ ವರ್ಬ್ ಬರ್ತಾವ. ಯಾಮ, ಈಜ, ಆರ, ಹ್ಯಾಜ, ಹ್ಯಾವ, ಹ್ಯಾಡ ಇವೆಲ್ಲ ಬರ್ತಾವ. ಇವತ್ನೆಲ್ಲ ಒಂದು ಸೈಡಿಗೆ ಬದಿಗಿಟ್ಟಿವಪ್ಪ ಅಂತಂದ್ರೆ ಒಂದು ಟೋಟಲ್ ಇಡೀ ಟೆನ್ಸ್ ಫಾರ್ಮೇಷನ್ದೊಳಗೆ ಸಿಕ್ಕಾಪಟ್ಟೆ ನಮಗೆ ಏನಕ್ಕಪ್ಪ ಅಂತಾರೆ ಇವೆಲ್ಲ ಭೇಟಿ ಹಾಕವ ಹೆಲ್ಪಿಂಗ್ ವರ್ಬ್ಸ್. ನೋಡ್ರಿ, ಇಲ್ಲಿ ನಾನು ಇವತ್ತೊಂದು ವಿಷಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು. ಏನಪ್ಪ ಅಂತಂದ್ರೆ ಈ ಇಂಗ್ಲೀಷ್ ಗ್ರಾಮರ್ ಅಂತಕ್ಕಂಥದ್ದು ಒಂದು ಹಾಳು ಮಣ್ಣಿನ ಗಾಡಿ ಇದ್ದಂಗ್ರಿ. ಇದು ಇಲ್ಲ ನೋಡಕ್ ಚಂದ ಅಂತೇಳಿ ಅದು ಮ್ಯಾಗಿನ ಮ್ಯಾಗ ಸಾರಿಸ್ಬಿಟ್ರಿ ಅಂದ್ರೆ ಅದು ಅಲ್ಲೇ ಉಳಿದು ಬಿಡ್ತೈತಿ. ಇದೆಲ್ಲ ಅಲ್ಲೇ ಉದುಕೊಂಡ್ ಬಿಡ್ತೈತಿ. ಬಿಟ್ಟು ನೀವು ಇನ್ನಷ್ಟು ನಾ ಕೆದಕಬೇಕಂತೇಳಿ ದಿನ ನೀರು ಗೊಜ್ಜಾಕತ್ರ, ನೀರು ಗೊಜ್ಜದಟ್ ರಾಡಿ ಹಂಗೆ ಹೊರಬಿಡ್ತೈತ್ರಲ್ಲ ಹಾಳು ಮಣ್ಣಿನ ಗೋಡ್ಯಾಗಿಂದ. ದಿನ ಒಂದೊಂದು ವಿಷಯಗಳು ಹೊಸ ವಿಷಯಗಳು ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗ್ತಾವೆ. ಸೊ ನಮಗೆ ನಾವು ನಿರಂತರ ಕಲಿಕೆಯಲ್ಲಿ ತೊಡಗಿಕೊಳ್ಬೇಕು. ಈಗ ನಿಮ್ಮ ಜೊತೆಗೆ ನಾನು ನೀವು ಎಲ್ಲರೂ ಸೇರಿನೇ ಏನು ಮಾಡೋಣಪ್ಪ ಅಂತಾರೆ ಒಗ್ಗಟ್ಟಾಗಿ ಕಲಿತಾ ಹೋಗೋಣ. ಇವತ್ತಿನ ಒಂದು ಟಾಪಿಕ್ ಹೇಳುವಾಗ ನಾ ಮೊನ್ನೆ ವಿಡಿಯೋದೊಳಗೂ ಹೇಳಿದ್ದೆ. ನಾ ಸುಮಾರು ಈಗ 10-12 ವಿಡಿಯೋ ಮಾಡಿದ್ರೆ ನಮಗೂ ಕೂಡ ಎಷ್ಟೋ ಜನ ಸಜೆಷನ್ಸ್ ಮಾಡ್ತಿರ್ತಾರೆ. ನಮ್ಮ ಗುರುಗಳು ಮಾಡಿದಾರ, ನಮ್ಮ ಸಹೋದ್ಯೋಗಿ ಮಿತ್ರರು ಮಾಡಿದಾರ. ಯಾರೂ ಇಲ್ಲಿ ಪರಿಪೂರ್ಣರಲ್ಲ. ಅದಕ್ಕೆ ಪರಿಶ್ರಮ ಭಾಳ ಹಾಕಬೇಕ್ರಿ. ದಯಮಾಡಿ ಏನು ಮಾಡ್ರಿ, ಎಲ್ಲರೂ ಇನ್ಕಸ್ತಕಣ ಏನು ಬರ್ಸೇನಿ ಏನೋ ಹೇಳೇನಿ ಅವತ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ರಿ. ಯಾಕಪ್ಪ ಅಂತಾರೆ ಬೇಸ್ ಪಾಯ ಗಚ್ಚಬೇಕ್ರಿ.
ಈಗ ನಾ ಹೇಳಕತ್ತಿದ್ದು ಎಲ್ಲಾನು ಬೇಸಿಕ್ ನಾಲೆಜ್. ಯಾವುದೂ ಪೂರಾ ಆಳಕ್ಕೆ ಇಳಿದು ಎಲ್ಲೋ ಒಂದು IAS ಲೆವೆಲ, KS ಲೆವೆಲ ಹೇಳಕತ್ತಿಲ್ಲ ಯಾವುದೂ ಇದು. ಎಲ್ಲಾ ಬೇಸಿಕ್ ಲೆವೆಲ್ ಅದ ರೀ. ಅಂದ್ರ ಹೈಸ್ಕೂಲ್‌ವರೆಗೆ ಬರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ತಿಳಿದಿರಲೇಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದು. ಹಂಗ ಆ ಹೈಸ್ಕೂಲ್‌ವರೆಗೆ ನೀವು ಕಂಪ್ಲೀಟ್ ಆಗಿ ಚೆನ್ನಾಗಿ ನೀವು ಕಲ್ತಿದ್ರಪ್ಪ ಅಂತಂದ್ರೆ ಏನಾಗ್ಬಿಡ್ತೈತೆ, ಅದ ಕಾಂಪಿಟೇಟಿವ್ ಎಕ್ಸಾಮ್‌ಗೆ ಹೆಲ್ಪ್ ಆಗಿಬಿಡ್ತೈತೆ. ಸೊ ಅದಕ್ಕೆ ಇಲ್ಲಿವರೆಗೆ ಆ ಕ್ರಿಯಾಪದ, ಕ್ರಿಯಾಪದದ ಅರ್ಥ, ಕ್ರಿಯಾಪದದ ಪ್ರಾಥಮಿಕ ವಿಧಗಳ ಕುರಿತು ಆ ಸವಿಸ್ತಾರವಾಗಿ ನಾವು ಹೇಳಿದ್ದನ್ನ ಆಲಿಸಿರ್ತಕ್ಕಂಥ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ಹಾಗೆ ಇವತ್ತಿನ ಈ ವಿಡಿಯೋವನ್ನ ನೋಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ನಿಮ್ಮ ಗೆಳೆಯರಿಗೂ ಹೇಳೋದು ಮರಿಬೇಡ್ರಿ. ಯಾಕಪ್ಪ ಅಂತಂದ್ರೆ ಆದಷ್ಟು ಮಟ್ಟಿಗೆ ನಮ್ಮವು ಏನಾಗ್ಯಾವಪ್ಪ ಅಂತಾರೆ, ನಮ್ಮ ವಿಚಾರಧಾರೆಗಳು ಜನರಿಗೆ ತಲುಪಲಿ, ಜನರ ವಿಚಾರಧಾರೆಗಳು ನಮಗೂ ತಲುಪಲಿ, ಬೇರೆ ಬೇರೆಯವ್ರ ವಿಚಾರಗಳು ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾವು ಕ್ರಿಯಾಪದದ ಇನ್ನಷ್ಟು ವಿಧಗಳ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೆ ಕಾಯ್ತಾ ಇರಿ. ಈ ವಿಡಿಯೋನ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕೊಡ್ರಿ, ಕಮೆಂಟ್ ಮಾಡ್ರಿ, ಮುಂದಿನವ್ರು ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಗುಡ್ ಬೈ.